ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ತುಂಬಾ ಆಸೆ ಇರುತ್ತೆ. ಆದರೆ ಹೇಗೆ ಇನ್ವೆಸ್ಟ್ ಮಾಡಬೇಕು, ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇರೋದಿಲ್ಲ ಅಂತ ಅಂದ್ಕೊಳ್ಳಿ. ಹಾಗಾದರೆ ನನ್ನ ಚಾನಲ್ನ ನೀವು ಫಾಲೋ ಮಾಡಿ. ನನ್ನ ಚಾನಲನ್ನು ನೋಡಿ ಇನ್ವೆಸ್ಟ್ ಮಾಡಿ ಅಂತ ನಾನು ಯಾರಿಗೆ ಸಹ ಹೇಳೋದಿಲ್ಲ. ಯಾಕಂದರೆ ನಾವಿವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಅಥವಾ ಯೂಟ್ಯೂಬ್ಗಳನ್ನು ನೋಡಿ ಇನ್ವೆಸ್ಟ್ ಮಾಡ್ತೀನಿ ಅಂದರೆ 1000 ಜನ ಗುರುಗಳು ಸಿಗ್ತಾರೆ. ಬರೀ ನನ್ನ ವೀಡಿಯೋಗಳನ್ನ ನೋಡ್ತಾ ಇರಿ. ನಾನು ಹೇಗೆ ಇನ್ವೆಸ್ಟ್ ಮಾಡ್ತೀನಿ, ನಾನು ಲಾಸ್ ಬುಕ್ ಮಾಡಿದರೂ ಹೇಗೆ ಬುಕ್ ಮಾಡ್ತೀನಿ, ಪ್ರಾಫಿಟ್ ಬುಕ್ ಮಾಡಿದರೂ ಹೇಗೆ ಬುಕ್ ಮಾಡ್ತೀನಿ, ಎಲ್ಲದರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ನಿಮಗೆ ನಾನು ಡೈಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾಯಿರ್ತೀನಿ. ಟ್ರೇಡಿಂಗನ್ನು ಯಾರು ಸಹ ಬೇಗನೆ ಶುರು ಮಾಡಬೇಡಿ. ಯಾಕಂದರೆ ಟ್ರೇಡಿಂಗಲ್ಲಿ ನೀವು ದುಡ್ಡು ಕಳ್ಕೊಳ್ಳೋ ಸಾಧ್ಯತೆ ಹೆಚ್ಚಾಗಿರ್ತದೆ. ಹಾಗಾಗಿ ಜಸ್ಟ್ ನೋಡ್ತಾ ಇರಿ. ನಾನು ತುಂಬ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟನ್ನು ಸಹ ಮಾಡೋದಿಲ್ಲ. ನೀವು ಇಲ್ಲಿ ನೋಡ್ಬೋದು, ನಂದು ಇನ್ವೆಸ್ಟ್ಮೆಂಟ್ ಇವಾಗ ಇಲ್ಲಿ ನೋಡ್ಬೋದು. ನಾನು 57,000 ಇನ್ವೆಸ್ಟ್ ಮಾಡಿದ್ದೀನಿ. ಸದ್ಯಕ್ಕೆ ಇದು ಲಾಸಲ್ಲಿದೆ. ಈ ಜಾಗದಲ್ಲಿ ನೋಡ್ಬೋದು. ಇದು ಇವತ್ತಿನ ಪ್ರಾಫಿಟ್, ಇವತ್ತು ಎಷ್ಟು ಪ್ರಾಫಿಟ್ ಆಗಿದೆ ಅಂತ. ಬಟ್ ಓವರಾಲ್ ನಮಗೆ ಇಲ್ಲಿ ಲಾಸೇ ಕಾಣಿಸ್ತಾ ಉಂಟು. ಇದು ಹಿಂದೆ ಲಾಜಿಕ್ ಇದೆ. ನಾನು ಸುಮ್ಮನೆ ಈ ಥರ ಟ್ರೇಡನ್ನು ತಗೊಂಡಿಲ್ಲ. ಇದರ ಹಿಂದೆ ಕೂಡ ಲಾಜಿಕ್ ಇದೆ. ಹಾಗಾಗಿ ನಾನು ಯಾಕೆ ಈ ಟ್ರೇಡನ್ನು ತಗೊಂಡೆ, ನೀವಿನ್ನೂ ಡೈಲಿ ನೋಡ್ಬೋದು ಈ ಲಾಸನ್ನು ನಾನು ಹೇಗೆ ರಿಕವರ್ ಮಾಡ್ತೀನಿ, ಇಲ್ಲ ಇದರಲ್ಲಿ ನಾನು ಹೇಗೆ ಪ್ರಾಫಿಟನ್ನು ಬುಕ್ ಮಾಡ್ತೀನಿ ಅನ್ನೋದನ್ನು. ನಾನು ಪೋರ್ಟ್ಫೋಲಿಯೋಗೆ ಬಂದರೆ ಇಲ್ಲಿ ಇವಾಗ ನನ್ನರಲ್ಲಿ ನೀವು ನೋಡ್ಬೋದು GAIL 40 ಕ್ವಾಂಟಿಟಿ ಇದೆ, IRFC ಇದು 30, ಇಂಡಿಯನ್ ಆಯಿಲ್ 45, ಟಾಟಾ ಸ್ಟೀಲ್ ಇದ್ದು 30, ಪಲ್ಸ್ಪನ್ ಲಿವಿಂಗ್ ಇದ್ದು 170 ಇದೆ. ಇದಕ್ಕೆ ಕಂಪೇರ್ ಮಾಡಿದರೆ ಇದು ತುಂಬಾ ಜಾಸ್ತಿ ಇದೆ. ಯಾಕೆ ಅದು ಜಾಸ್ತಿ ಇದೆ ಅಂತ ಹೇಳ್ತೀನಿ. ನೀವು ಕೂಡ ಇಲ್ಲಿ ನೋಡ್ಬೋದು, ವಿಪ್ರೋದು 53 ಕ್ವಾಂಟಿಟಿ ಇದೆ ಅಂತ. ಇದು ಓವರಾಲ್ ಪೊಸಿಷನ್ ನಂದು. ಓವರಾಲ್ ಇವತ್ತಿದ್ದು ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಇವತ್ತಿಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಕಾಣಿಸ್ತದೆ. ಪಲ್ಪ್ಸನ್ ಲಿವಿಂಗ್ ಇದು ಯಾಕೆ ಅಷ್ಟೆಲ್ಲ ಕ್ವಾಂಟಿಟಿ ಆಗಿದೆ ಅಂತ ಅಂದರೆ, ನಾನು ಮಾರ್ಕೆಟಲ್ಲಿ ತೋರಿಸ್ತೀನಿ. ಇದೆಲ್ಲ ಒಂದು ಸರಿ ಕ್ಲಿಯರ್ ಮಾಡ್ಕೋತೀನಿ. ಎಸ್, ಇಲ್ಲಿ ಮಾರ್ಕೆಟನ್ನು ನೋಡ್ಬೋದು. ಇದು ಡೈಲಿ ಕ್ಯಾಂಡಲಲ್ಲಿದೆ. ಇಲ್ಲಿ ನೋಡ್ಬೋದು, ಡೈಲಿ ಕ್ಯಾಂಡಲಲ್ಲಿದೆ. ನಾನು ಮಾರ್ಕೆಟಲ್ಲಿ ಒಂದೊಂದು ಲೆವೆಲನ್ನು ಮಾರ್ಕ್ ಮಾಡಿರ್ತೀನಿ. ಇದೊಂದು ಲೆವೆಲ್. ಮಾರ್ಕೆಟ್ ನೆಕ್ಸ್ಟ್ ಬಂದರೆ ಇಲ್ಲಿವರೆಗೂ ಬರೋ ಚಾನ್ಸಸ್ ಇರುತ್ತೆ. ನಾನು ಹೆಚ್ಚು ಕಮ್ಮಿ ಇದನ್ನು 130 ಟೈಮಲ್ಲೇ ನಾನು ಎಂಟ್ರಿ ಆಗಿದ್ದೆ. 130 ಅಂದರೆ ನಾನು ಅದನ್ನು ಮಾರ್ಕ್ ಮಾಡ್ಕೋತೀನಿ. ನೂರ 130 ನಾನು ಈ ರೇಂಜಿಗೆ ಬಂದಾಗ ಬೈ ಮಾಡಿದ್ದೆ. 136 ಇಲ್ಲಿ ಸಪೋರ್ಟ್ ತಗೊಂಡಾಗ ನಾನು ಅದನ್ನು ಬೈ ಮಾಡಿದ್ದೆ. ಬಟ್ ಮಾರ್ಕೆಟ್ ಅಲ್ಲಿಂದ ಫಾಲ್ ಆಗುತ್ತೆ. ಇದು ನೀವು ನೋಡ್ಬೋದು, ಡೈಲಿ ಕ್ಯಾಂಡಲ್. ಅದು ನಾನು ಒಂದು 30 ಕ್ವಾಂಟಿಟಿಯಿಂದನೇ ಸ್ಟಾರ್ಟ್ ಮಾಡಿದ್ದು. 170ರವರೆಗೆ ಹೇಗೆ ಹೋಯಿತು ಅಂದರೆ, ನಾನು ಫಾಲ್ ಆದಾಗೆಲ್ಲ ಅದಕ್ಕೆ ಕ್ವಾಂಟಿಟಿಯನ್ನು ಆ್ಯಡ್ ಮಾಡ್ತಾಯಿದ್ದೆ. ಈ ಜಾಗದಲ್ಲಿ ಬಂದಾಗ ಇಲ್ಲಿ ಒಂದು ಸಪೋರ್ಟ್ ಥರ ಇತ್ತು. ಈ ಜಾಗದಲ್ಲಿ ಬಂದಾಗ ನಾನು ಕ್ವಾಂಟಿಟಿಯನ್ನು ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಬಂದಾಗ, ಈ ಜಾಗದಲ್ಲೂ ಸಹ ನಾನು ಕ್ವಾಂಟಿಟಿನ ಆ್ಯಡ್ ಮಾಡಿದ್ದೀನಿ. ಬಟ್ ಮಾರ್ಕೆಟ್ ಇಲ್ಲಿವರೆಗೂ ಬರೋ ಚಾನ್ಸಸ್ ಇದೆ, 105ವರೆಗೆ. ಈ ಜಾಗಕ್ಕೆ ಬಂದ್ರೆ ನಾನು ಕ್ವಾಂಟಿಟಿನ ಆ್ಯಡ್ ಮಾಡ್ಕೋತಾ ಹೋಗ್ತೀನಿ. ಇಲ್ಲ ಅಂದರೆ ನಮಗೆ ಲಾಸ್ ರಿಕವರ್ ಮಾಡಲಿಕ್ಕೆ ತುಂಬ ಟೈಮ್ ತಗೊಳ್ತದೆ. ಅಗೇನ್ ಮಾರ್ಕೆಟ್ ನಮಗೆ ನೀವು ನೋಡ್ಬೋದು, ಇವಾಗ ಈ ಜಾಗಕ್ಕೆ ಬಂತು, ನಾನು ಏನೂ ಕ್ವಾಂಟಿಟಿನ ಆ್ಯಡ್ ಮಾಡಿಲ್ಲ ಅಂದರೆ, ಮಾರ್ಕೆಟ್ ಇಲ್ಲಿಂದ ಈ ಜಾಗಕ್ಕೆ ಬಂದಾಗ ನಾನು ಏನೂ ಕ್ವಾಂಟಿಟಿನ ಆ್ಯಡ್ ಮಾಡಿಲ್ಲ ಅಂದರೆ, ಮತ್ತು ನಿಮ್ಮ ಲಾಸ್ ರಿಕವರ್ ಆಗಬೇಕು ಅಂದರೆ
ನಮ್ಮ ಕರೆಕ್ಟ್ ಪೊಸಿಷನ್ ಬರಬೇಕಂದ್ರೆ ಇಲ್ಲಿವರೆಗೆ ಮಾರ್ಕೆಟ್ ಬರಬೇಕು. ಬಟ್ ನೀವು ಈ ಜಾಗದಲ್ಲಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನ ಆ್ಯಡ್ ಮಾಡ್ಕೊಂಡು ಹೋದರೆ ಮೇ ಬಿ ಮಾರ್ಕೆಟ್ ಈ ಜಾಗಕ್ಕೆ ಬಂದಾಗಲೇ ನಿಮ್ಮದು ಲಾಸ್ ರಿಕವರ್ ಆಗಿ ಇಲ್ಲಿಗೆ ಬಂದಾಗ ನೀವು ಪ್ರಾಫಿಟ್ಗೆ ಬರ್ಬೋದು. ಹಾಗಾಗಿ ನಾನು ಲಾಸ್ ಆದಾಗೆಲ್ಲ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನ ಆ್ಯಡ್ ಮಾಡ್ಕೊಳ್ತಾ ಹೋಗಿರ್ತೀನಿ. ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇದೆಯೋ ಅಷ್ಟು ಅಮೌಂಟನ್ನು ಒಮ್ಮೆನೇ ಅದಕ್ಕೆ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಎಲ್ಲ ಅಮೌಂಟು ಒಮ್ಮೆನೇ ಕ್ವಾಂಟಿಟಿ ಆ್ಯಡ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಡೇ ಅಗೇನ್ ಫಾಲ್ ಆದರೆ ಮತ್ತೆ ಮಾರ್ಕೆಟಲ್ಲಿ ನಿಮಗೆ ಕ್ವಾಂಟಿಟಿ ಆ್ಯಡ್ ಮಾಡಲಿಕ್ಕೆ ನಿಮ್ಮ ಹತ್ರ ಕ್ಯಾಪಿಟಲ್ ಇರಲ್ಲ. ಹಾಗಾಗಿ ಇದೇ ಲಾಜಿಕಲ್ಲಿ ಇನ್ವೆಸ್ಟನ್ನು ಮಾಡಬೇಕು. ನಿಮ್ಮ ಹತ್ರ 1 ಲಕ್ಷ ಇದ್ದರೆ ಬರೀ ಸ್ಟಾರ್ಟಿಂಗಲ್ಲಿ ಒಂದು 50,000 ಇನ್ವೆಸ್ಟ್ ಮಾಡಿ, ಮತ್ತು ಕ್ವಾಂಟಿಟಿಯನ್ನು ಆ್ಯಡ್ ಮಾಡಲಿಕ್ಕೆ ಯೂಸ್ ಮಾಡೋ ಥರ ಮಾಡ್ಬೋದು. ಯಾರಿಗೆ ಸಹ ನಾನು ಫೈನಾನ್ಷಿಯಲಿ ಅಡ್ವೈಸನ್ನು ಮಾಡ್ತಾ ಇಲ್ಲ, ಜಸ್ಟ್ ನನ್ನ ಅನುಭವವನ್ನು ಹೇಳ್ತಾ ಇರೋದು. ನಾನು ಕೂಡ ಒಂದು 2 ವರ್ಷ ಮಾರ್ಕೆಟನ್ನು ನೋಡಿ ಕಲ್ತಿದ್ದೇನೆ, ಇನ್ವೆಸ್ಟ್ ಮಾಡದೆ ಬರೀ ನಾನು ಮಾರ್ಕೆಟನ್ನು ನೋಡಿ ಕಲ್ತಿದ್ದೇನೆ. ಇಲ್ಲಿ ನೀವು ನೋಡ್ಬೋದು ಓವರಾಲ್ 2,600 ಚಿಲ್ಲರೆ ನಿಮಗೆ ಲಾಸ್ ಇದೆ. ನನ್ನ ಪೋರ್ಟ್ಫೋಲಿಯೋ ನೋಡಿದರೆ ನಮಗೆ ಹೆಚ್ಚು ಕಮ್ಮಿ ಒಂದು 350 ಜಾಸ್ತಿ ನನ್ನ ಹತ್ರ ಕ್ವಾಂಟಿಟಿ ಇದೆ. ಒಂದು ಒಳ್ಳೆ ಮೂಮೆಂಟ್ ಆದಾಗ ಮಾರ್ಕೆಟ್ ನಂದು ಲಾಸ್ ಎಲ್ಲ ಒಮ್ಮೆಲೆ ರಿಕವರ್ ಆಗೋ ಚಾನ್ಸಸ್ ಕೂಡ ಇದೆ. ಅಲ್ಲಿಂದ ಪ್ರಾಫಿಟ್. ಇವಾಗ ಓಕೆ ಪೊಸಿಷನ್ ತಗೊಂಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಈ ಜಾಗದಲ್ಲಿ 270 ರೂಪಾಯಿ ಲಾಸು, 150, 104, 2,000 ರೂಪಾಯಿ ಲಾಸ್ ಇದೆ. ಇದರಲ್ಲಿ 200 ರೂಪಾಯಿ ಲಾಸ್ ಇದೆ. ಇದರಲ್ಲಿ ನಾನು ಇವಾಗ ಹೇಗೆ ಮಾರ್ಕೆಟಲ್ಲಿ ಎಕ್ಸಿಟನ್ನು ತಗೋತೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಂದು ಆ್ಯಕ್ಚುಲಿ ಏನು ಪ್ಲ್ಯಾನ್ ಇದೆ ಅಂದರೆ, ಇಲ್ಲಿ ನಿಮಗೆ P&Lದು ಪರ್ಸೆಂಟೇಜ್ ಕಾಣಿಸುತ್ತೆ. P&L ಪರ್ಸೆಂಟೇಜಲ್ಲಿ ನನಗೆ ಪಾಸಿಟಿವ್ಗೆ ಬಂದಾಗ, ಪ್ರಾಫಿಟ್ಗೆ ಬಂದಾಗ ಈ ಜಾಗದಲ್ಲಿ 5 to 10%, 5%ಗಿಂತ ಜಾಸ್ತಿ, 10%ಗಿಂತ ಗ್ಯಾಪಲ್ಲಿ ಯಾವುದಾದ್ರೂ ಒಂದು ಜಾಗದಲ್ಲಿ ನಾನು ನನ್ನ ಪೊಸಿಷನನ್ನು ಎಕ್ಸಿಟ್ ತಗೊಳ್ತೀನಿ. ಅಲ್ಲಿವರೆಗೂ ನಾನು ಎಕ್ಸಿಟನ್ನು ತಗೊಳ್ಳಲ್ಲ. ಇಲ್ಲಿ ನೀವು ನೋಡ್ಬೋದು ಇದ್ರದ್ದು 9% ಲಾಸ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು ಈ ಜಾಗದಲ್ಲಿ 9% ಲಾಸ್ ಆಗಿದೆ. ಬಟ್ ಯಾಕೆ ಎಕ್ಸಿಟನ್ನು ತಗೊಂಡಿಲ್ಲ ಅನ್ನೋದು ಒಂದು, ನಾವು ಆ ಕಂಪನಿ ಬಗ್ಗೆ ನೋಡಬೇಕು. ಈ ಕಂಪನಿ ಹೇಗೆ ವರ್ಕ್ ಆಗ್ತಾಯಿದೆ ಅಂತ. ಈ ಕಂಪನಿಯಲ್ಲಿ ನಾನು ಎಕ್ಸಿಟ್ ತಗೋಬೇಕಾದ್ರೆ ನಾನು ಇದರ ನ್ಯೂಸನ್ನು ಚೆಕ್ ಮಾಡ್ತೀನಿ. ಏನಾದರೂ ಬ್ಯಾಡ್ ನ್ಯೂಸ್ ಬಂದಿದೆಯಾ ಈ ಕಂಪನಿ ಬಗ್ಗೆ ಅಂತ. ಹಾಗಿದ್ದರೆ ಖಂಡಿತ ನಾನು ಒಂದು ಸರಿ ಎಕ್ಸಿಟನ್ನು ತಗೊಳ್ತೀನಿ. ಯಾಕಂದರೆ ನಂದಿಲ್ಲಿ 21K ಇನ್ವೆಸ್ಟ್ ಆಗಿದೆ. ನಾನು 2,000 ಆದರೂ ಲಾಸ್ ತಗೊಳ್ಳಿಕ್ಕೆ ರೆಡಿ ಇದ್ದೀನಿ. ಎಲ್ಲನೂ ಕಳ್ಕೊಳ್ಳಲ್ಲ. ಬಟ್ ಎಲ್ಲನೂ ಹೋಗುತ್ತೆ ಅಂತಲ್ಲ, ನಿಮಗೆ ತುಂಬ ಫಾಲ್ ಆಯಿತು ಅಂದರೆ ಅದು ರಿಕವರ್ ಆಗಲಿಕ್ಕೆ ತಿಂಗಳು ತಗೋಬೋದು, ವರ್ಷ ತಗೋಬೋದು. ಅಷ್ಟು ಕಾಯೋದಕ್ಕಿಂತ ಬೇರೆ ಯಾವುದಾದ್ರಲ್ಲಿ ಸ್ಟಾಕ್ ಇನ್ವೆಸ್ಟ್ ಮಾಡಿ ಅದರಲ್ಲಿ ರಿಟರ್ನನ್ನು ತಗೋಬೋದು. ಹಾಗಾಗಿ ಆ ಥರ ಏನೂ ಬಂದಿಲ್ಲ ಅಂದರೆ ನಾನು ಅದೇ ರೀಸನಿಗೆ ಇಲ್ಲಿ ನಾನು ಅದಕ್ಕೆ ಕ್ವಾಂಟಿಟಿಯನ್ನು ಆ್ಯಡ್ ಮಾಡ್ಕೊಂಡು ಹೋಗಿದ್ದೀನಿ. ಮಾರ್ಕೆಟ್ ಮೇಲೆ ಹೋಗೋದು ಕೆಳಗೆ ಬರೋದು ಇದ್ದೇ ಇರ್ತದೆ. ಬಟ್ ನಂದು ಪ್ಲ್ಯಾನ್ ಪ್ರಕಾರ ನಾನು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಕೊಂಡ್ಬಂದು ಇವಾಗ ನಾನು ನೋಡ್ಬೋದು, ಇವಾಗ ಮಾರ್ಕೆಟ್ ಈ ಪೊಸಿಷನಲ್ಲಿದೆ, ಈ ಪೊಸಿಷನಲ್ಲಿದೆ ಇದೆ. ನಾನು ಇವಾಗ ಇಲ್ಲಿ ಬೈ ಮಾಡಿದೆ. ನನಗೆ ಮಾರ್ಕೆಟ್ ಇಲ್ಲಿ ಬೈ ಮಾಡಿದಾಗ ಮಾರ್ಕೆಟ್ ಇಲ್ಲಿ ಬಂದಾಗಲೇ ಕಂಪ್ಲೀಟ್ ನಾನೇನು ಇನ್ವೆಸ್ಟ್ ಮಾಡಿದ್ದ ಜಾಗಕ್ಕೆ ಬರಬೇಕಂತಿಲ್ಲ. ಇಲ್ಲಿ ಬಂದಾಗಲೇ ನನಗೆ 5% ಪ್ರಾಫಿಟನ್ನು ಕೊಟ್ಟರೆ ನಾನು ಇಲ್ಲಿಯೇ ಎಕ್ಸಿಟನ್ನು ತಗೊಂಡ್ಬಿಡ್ತೀನಿ ಮಾರ್ಕೆಟಲ್ಲಿ. ಅದೇ ಪ್ಲ್ಯಾನಲ್ಲಿ ನಾನು ಕೂಡ ಇನ್ವೆಸ್ಟ್ ಮಾಡಿರೋದು. ಇಲ್ಲಿ ನೀವು ನೋಡ್ಬೋದು ಯಾವುದು ಸಹ 5%ಗಿಂತ ಜಾಸ್ತಿ ಇದೆ, ಯಾವುದು ಸಹ ಪ್ರಾಫಿಟ್ಟು ಸಹ ಕಾಣಿಸ್ತಾ ಇಲ್ಲ. ಅಕಸ್ಮಾತ್ ಪ್ರಾಫಿಟ್ ಬಂದರೆ ಇದುವರೆಗೂ ನಾನು ಅದರಲ್ಲಿ ಎಕ್ಸಿಟನ್ನು ತಗೊಂಡಿದ್ದೇನೆ. 5 ಅಂದರೆ 5ಗೆ ತಗೊಳ್ಳಲ್ಲ. ಮಾರ್ಕೆಟು ಕೆಲವೊಂದು ಸರಿ ಓಪನ್ ಆದಾಗ 6, 7, 8 ಇರುತ್ತೆ, ಕೆಲವೊಂದು 10ಗಿಂತ ಜಾಸ್ತಿನೂ ಕೊಡುತ್ತೆ. ಮಾರ್ಕೆಟ್ ಮೂಮೆಂಟನ್ನು ನೋಡಿ ತಗೊಳ್ತೀನಿ. ಅದು ಮುಂದಿನ ದಿನಗಳಲ್ಲಿ ನಿಮಗೆ ಸಹ ಗೊತ್ತಾಗ್ತದೆ. ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಇದರಲ್ಲಿ
ಆ್ಯಪನ್ನು ಯೂಸ್ ಮಾಡ್ತಾಯಿದ್ದೀನಿ. ದನ ಆ್ಯಪ್ ಬಗ್ಗೆಯೂ ನಾನು ತಿಳಿಸ್ಕೊಡ್ತೀನಿ, ಯಾಕೆ ದನ ಆ್ಯಪನ್ನು ಯೂಸ್ ಮಾಡ್ತಾಯಿದ್ದೀನಿ ಅಂತ. ಯಾರಿಗಾದರೂ ಅಕೌಂಟ್ ಓಪನ್ ಮಾಡಬೇಕಾದ್ರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ನನ್ನ ರೆಫರಲ್ ಕೋಡನ್ನು ಯೂಸ್ ಮಾಡಿಕೊಂಡು ನೀವು ಅಕೌಂಟನ್ನು ಓಪನ್ ಮಾಡಿದರೆ ನಿಮಗೂ ಹೆಲ್ಪ್ ಆಗುತ್ತೆ. ಮಾರ್ಕೆಟ್ ಕ್ಲೋಸ್ ಆಗಿದೆ. ಇವಾಗ ನೀವು ನಮ್ಮ ಇವತ್ತಿನ ಪೊಸಿಷನನ್ನು ನೋಡ್ಬೋದು. ನೀವು ಆವಾಗ 500 ಪ್ಲಸ್ಸಲ್ಲಿತ್ತು, 500 600 ಪ್ರಾಫಿಟಲ್ಲಿತ್ತು ಇವತ್ತಿನ ದಿನದ್ದು. ಬಟ್ ಇವಾಗ ನೀವು ನೋಡಲಿಕ್ಕೆ ಹೋದರೆ ನಮ್ಮದು ದಿನದ ಎಂಡಿಗೆ 135 ರುಪೀಸ್ ಪ್ರಾಫಿಟಲ್ಲಿದೆ. ಇದು ಮೂಮೆಂಟ್ ಆಗ್ತಾ ಇರುತ್ತೆ. ಯಾವಾಗಲೂ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಸೀಕ್ರೆಟ್ ಇದೆ, ಅಂದರೆ ನೀವು ಪ್ರಾಫಿಟನ್ನು ಬುಕ್ ಮಾಡೋದಾದರೆ ನೀವು ದಿನದ ಪ್ರಾರಂಭದಲ್ಲಿ ಬುಕ್ ಮಾಡಬೇಕು. ಯಾಕಂದರೆ ಬೆಳಗ್ಗೆ ಒಂದು ಒಳ್ಳೆ ಮೂಮೆಂಟನ್ನು ಕೊಟ್ಟಿರುತ್ತೆ, ಏನಾದರೂ ಒಳ್ಳೆ ಪ್ರಾಫಿಟ್ನ ಕೊಟ್ಟಿರುತ್ತೆ. ಅದಾದಮೇಲೆ ಮಾರ್ಕೆಟ್ ಯಾವ ರೀತಿ ಹೋಗಿರುತ್ತೆ ಗೊತ್ತಿಲ್ಲ. ಬಟ್ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಇವಾಗ ನನ್ನದು ಪೊಸಿಷನ್ನ ತೋರಿಸೋದಾದರೆ ಪೋರ್ಟ್ಫೋಲಿಯೋಗೆ ಹೋಗೋಣ. ಇವಾಗ ನೀವು ನೋಡ್ಬೋದು ಇವತ್ತಿಂದು ಮಾರ್ಕೆಟ್ ಇವಾಗ 600 ಪ್ಲಸ್ ಇದೆ, ಅಂದರೆ ಬೆಳಿಗ್ಗೆ ಒಳ್ಳೆ ಮೂಮೆಂಟನ್ನು ಕೊಟ್ಟಿತ್ತು. ಅದಾದಮೇಲೆ ಎಲ್ಲ ಮಾರ್ಕೆಟ್ಗಳು ನಾನು ನಿಮಗೆ ನಾರ್ಮಲಾಗಿ ತೋರಿಸೋದಾದರೆ ಸಹ ನಿಮಗೆ ಇಲ್ಲಿ ಗೊತ್ತಾಗ್ತದೆ. ಇದು ಇವಾಗ ದಿನದ ಕ್ಯಾಂಡಲಲ್ಲಿದೆ, ಪಾಸಿಟಿವಲ್ಲಿದೆ. ಬಟ್ ನಾನು ಇವಾಗ ಒಂದು 15 ಮಿನಿಟ್ಸ್ ಕ್ಯಾಂಡಲನ್ನು ತೋರಿಸ್ತೀನಿ. ಹನ್ನೆರಡು ತಾರೀಕು ನೋಡಿ ಮಾರ್ಕೆಟ್ ಹೇಗೆ ಮೂಮೆಂಟ್ ಆಗಿದೆ ಅಂತ ನಿಮಗೆ ಇಲ್ಲಿ ಗೊತ್ತಾಗ್ಬೋದು. ಇವಾಗ 15 ಮಿನಿಟ್ಸ್ ಬೆಳಿಗ್ಗೆ ಮಾರ್ಕೆಟ್ ಇಲ್ಲಿತ್ತು, ಬಟ್ ಕೊನೆಗೆ ಹೀಗೆ ಬಂದಿದೆ. ಇವಾಗ ನಾನು ಪ್ರಾಫಿಟನ್ನು ಬುಕ್ ಮಾಡೋದಾದರೆ ಇಲ್ಲಿ ಬುಕ್ ಮಾಡಿದ್ರೇ ಬೆಟರ್ ಅಲ್ವಾ. ಇವಾಗ ನಾನು ಹೇಳೋದು ಪೊಸಿಷನ್ನ ನನ್ನ ಈ ರೇಂಜಲ್ಲಿ ಬುಕ್ ಮಾಡೋದು ಬೆಟರ, ಈ ರೇಂಜಲ್ಲಿ ಬುಕ್ ಮಾಡೋದು ಬೆಟರ ಅಂತ. ಯಾಕಂದರೆ ನನಗೆ ಇಷ್ಟು ಪರ್ಸೆಂಟೇಜ್, ಇವಾಗ ನನ್ನ ಪರ್ಸೆಂಟೇಜ್ ಯಾವುದು ರೀಚ್ ಆಗಲಿಲ್ಲ, ಹಾಗಾಗಿ ನಾನು ಯಾವುದೂ ಪ್ರಾಫಿಟ್ ಬುಕ್ ಮಾಡಲಿಲ್ಲ. ಬೆಳಿಗ್ಗೆ ನಾವು ಮಾರ್ಕೆಟನ್ನು ನೋಡಬೇಕಾದ್ರೆ ನಮ್ಮದು ಪರ್ಸೆಂಟೇಜ್ ರೀಚ್ ಆಗಿದ್ದರೆ ನಮ್ಮದು ಪೊಸಿಷನ್ನ ಕ್ಲೋಸ್ ಮಾಡಬೇಕು. ಇಲ್ಲಾಂದರೆ ಮಾರ್ಕೆಟಲ್ಲಿ ಈ ರೇಂಜಲ್ಲಿ ನಮಗೆ ಕ್ವಾಂಟಿಟಿ ಆ್ಯಡ್ ಮಾಡ್ಬೋದು. ನೀವು ಬೆಳಿಗ್ಗೆ ನೋಡಿದ್ರಿ ಪ್ಲಸ್ಸು ಮೈನಸ್ಸು ಏನಾಯಿತು, ಇಲ್ಲೇ ಕ್ವಾಂಟಿಟಿ ಆ್ಯಡ್ ಮಾಡಿದರೆ ಅವತ್ತಿನ ದಿನದ ಲಾಸ್ ಈ ರೇಂಜ್ವರೆಗೆ ಬರುತ್ತೆ. ಅದಕ್ಕಿಂತ ಬೆಳಿಗ್ಗೆ ನಿಮ್ಮದು ಟಾರ್ಗೆಟ್ ರೀಚ್ ಆಗಿದ್ದರೆ ಇಲ್ಲಿ ನೀವು ಪೊಸಿಷನನ್ನು ಕ್ಲೋಸ್ ಮಾಡಿದರೆ ನಿಮಗೆ ಒಂದು ಪ್ರಾಫಿಟ್ ಅಂತ ಸಿಗುತ್ತೆ. ಅಕಸ್ಮಾತ್ ಮಾರ್ಕೆಟ್ ಇಲ್ಲಿಂದ ಮೇಲೆ ಕೂಡ ಹೋಗ್ಬೋದು. ಇದರ ಅರ್ಥ ಬೆಳಿಗ್ಗೆ ಓಪನ್ ಆದರೆ ಕೆಳಗಡೆ ಬರುತ್ತೆ ಅಂತಲ್ಲ. ಕೆಲವೊಂದು ಸಾರಿ ಮಾರ್ಕೆಟ್ ಬೆಳಿಗ್ಗೆ ಇಲ್ಲಿ ಓಪನ್ ಆದರೂ ಸಹ ಮಾರ್ಕೆಟ್ ಹೀಗಾಗಿ ಒಳ್ಳೆ ಮೂಮೆಂಟನ್ನು ಪ್ಲಸ್ ಕಡೆ ಕೊಟ್ಟಿರುತ್ತೆ. ಬಟ್ ಅದಲ್ಲ, ನಮ್ಮದು ಟಾರ್ಗೆಟ್ ನಮಗೆ ಗೊತ್ತಿರಬೇಕು, ನಮ್ಮದು ಸ್ಟಾಪ್ ಲಾಸ್ ನಮಗೆ ಗೊತ್ತಿರಬೇಕು ಮೊದಲನೇದಾಗಿ. ಅದಕ್ಕೆ ಹೇಳಿದ್ದು, ನಾನು ಅದರ ಬಗ್ಗೆ ಯೋಚನೆ ಮಾಡಲ್ಲ. ಇವತ್ತು ನನ್ನದು ಟಾರ್ಗೆಟ್ ಯಾವುದು ಸಹ ರೀಚ್ ಆಗಿಲ್ಲ. ನೀವು ಇಲ್ಲಿ ನೋಡ್ಬೋದು ನನ್ನ ಈ ಪೋರ್ಟ್ಫೋಲಿಯೋದಲ್ಲಿ ಇರೋದ್ರಲ್ಲಿ ಯಾವುದು ಸಹ 5% ಮೇಲೆ ಹೋಗಲಿಲ್ಲ. ಇವಾಗ ನನಗೆ ಟಾಟಾ ಸ್ಟೀಲ್ ನಿಮಗೆ ಗೊತ್ತಿರೋ ಹಾಗೆ 81 ರೂಪಾಯಿ ಪ್ರಾಫಿಟಲ್ಲಿ ಇದೆ, ಅಂದರೆ ಅದು 1.72% ಅಷ್ಟೇ. ಬಾಕಿದೆಲ್ಲ ನನಗೆ ಯಾವುದು ಸಹ ಪೊಸಿಷನ್ ಕ್ಲೋಸ್ ಮಾಡುವಂಥ ಸಿಚುವೇಷನಲ್ಲಿ ಇಲ್ಲ. ನಾನಿವಾಗ ಅಕಸ್ಮಾತ್ ನಾಳೆ ದಿವಸ ಮಾರ್ಕೆಟ್ ಇದರಲ್ಲಿ ಫುಲ್ಲು ಡೌನ್ ಬಂತು ಅಂದ್ಕೊಳ್ಳಿ, ಅಂದರೆ ಮಾರ್ಕೆಟ್ ಒಂದು 5-6 ರೂಪಾಯಿ ಅಗೇನ್ ಡೌನ್ ಬಂತು ಅಂದ್ಕೊಳ್ಳಿ, ಆವಾಗ ನಾನು ನನ್ನ ಪೊಸಿಷನನ್ನು ಒಂದು ಲೆವೆಲ್ ಮಾಡಲಿಕ್ಕೋಸ್ಕರ ನನ್ನದ್ರಲ್ಲಿ ಇವಾಗ ನೀವು ಮನಿಗೆ ಅಂತ ಬಂದರೆ ನಿಮ್ಮದರಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ನಿಮಗೆ ಅದು ತೋರಿಸುತ್ತೆ. ಇವಾಗ ನನ್ನದ್ರಲ್ಲಿ 777 ರುಪೀಸ್ ಇದೆ. ಇದೇ ರೀತಿ ಅಕಸ್ಮಾತ್ ನಿಮ್ಮದ್ರಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಅಮೌಂಟ್ ಇಲ್ಲ ಅಂದರೆ ಆ ಸಮಯಕ್ಕೆ ನೀವು ಬೇಕಾದರೆ ನಿಮ್ಮ ಈ ಪೊಸಿಷನನ್ನು ಕ್ಲೋಸ್ ಮಾಡ್ಬೋದು. ಯಾಕಂದರೆ ನೀವು ಇದಕ್ಕೆ ಕ್ವಾಂಟಿಟಿಯನ್ನು ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಇಲ್ಲ ನಾಳೆ ನೋಡೋಣ ಅಂದರೆ ನೀವು ಇದನ್ನೇನು ಕ್ಲೋಸ್ ಮಾಡಬೇಕಂತಿಲ್ಲ. ಯಾಕಂದರೆ ನೀವು ಲಾಸ್ ಬುಕ್ ಮಾಡಲಿಕ್ಕೆ ಹೋಗಬೇಡಿ. ಒಂದು ಪಾಸಿಟಿವ್ ಆಗಿರೋ ಯಾವುದು ಸ್ಟಾಕ್ ಇರ್ತದೋ ಅದನ್ನು ಕ್ಲೋಸ್ ಮಾಡಿ ಜಾಸ್ತಿ. ಇವಾಗ ಇದರಲ್ಲಿ 1.72 ಪ್ರಾಫಿಟ್ ಬಂದಿರೋದಷ್ಟೇ. ಬಟ್
ಇದರಲ್ಲಿ ಏನೋ ಒಂದು ಪ್ರಾಫಿಟ್ ಇದೆ. ನಾಳೆ ದಿವಸ ಇದು ಪೊಸಿಷನ್ ಕ್ಲಾಸ್ ಆದ ಕೂಡಲೇ ಇದ್ರದ್ದು ಸ್ವಲ್ಪ ಟ್ಯಾಕ್ಸ್ ಅಂತ ಕಟ್ ಆಗ್ಬೋದು. ಜಾಸ್ತಿ ಅಂದರೆ ಒಂದು 15ರಿಂದ 20 ರೂಪಾಯಿ ಕಟ್ ಆಗ್ಬೋದು. ಬಟ್ ನಿಮಗೆ ಓವರಾಲ್ ಏನೋ ಒಂದು ಪ್ರಾಫಿಟಲ್ಲೇ ನೀವು ಬುಕ್ ಮಾಡಿದಾಗಿರುತ್ತೆ. ಇದಕ್ಕೆ ಒಂದಷ್ಟು ಕ್ವಾಂಟಿಟಿ ಸಹ ಆ್ಯಡ್ ಮಾಡ್ಬೋದು. ನಾಳೆ ದಿವಸ ಪಾಸಿಟಿವ್ ಹೋದಾಗ ಈ ಸ್ಟಾಕ್ ಪ್ರಾಫಿಟಿಗೆ ಬರ್ಬೋದು, ಈ ಸ್ಟಾಕ್ ಪ್ರಾಫಿಟ್ ಬರ್ಬೋದು. ಯಾವುದನ್ನು ನೆಗೆಟಿವ್ ಕ್ಲೋಸ್ ಮಾಡಲಿಕ್ಕೆ ಹೋಗಬೇಡಿ. ಅದರ ಅರ್ಥ ನೆಗೆಟಿವ್ ಕ್ಲೋಸ್ ಮಾಡಬಾರ್ದು ಅಂತ ಅಲ್ಲ. ಯಾವ್ದಾದ್ರು ಬ್ಯಾಡ್ ನ್ಯೂಸ್ ಬಂದರೆ ಆಬ್ವಿಯಸ್ಲಿ ನೀವು ನೆಗೆಟಿವ್ ಆಗಿ ಕ್ಲೋಸ್ ಮಾಡಬೇಕಾಗಿ ಬರ್ತದೆ. ಬಟ್ ಇವಾಗ ಅಂಥದ್ದೇನು ಸೀನ್ ಇಲ್ಲ, ಅದಕ್ಕೋಸ್ಕರ ನೆಗೆಟಿವ್ ಆಗಿ ಏನು ಕ್ಲೋಸ್ ಮಾಡಬೇಕಾಗಿಲ್ಲ. ಇವಾಗ ಓವರಾಲ್ ನೀವು ನೋಡ್ಬೋದು, ಬೆಳಿಗ್ಗೆ 500-600 ಪಾಸಿಟಿವಲ್ಲಿತ್ತು, ಇವಾಗ 135 ರುಪೀಸ್ ಇವತ್ತಿಂದು ಪ್ರಾಫಿಟ್ ಅಂತ ಆಗಿದೆ. 3051 ರುಪೀಸ್ ಇವಾಗ ಓವರಾಲ್ ಲಾಸಲ್ಲಿದೆ. ನೋಡೋಣ ನಾಳೆ ಮಾರ್ಕೆಟ್ ಹೇಗಿರುತ್ತೆ ಅಂತ.